ಮಿಸ್ ರಮ್ಯಾ, ನೋಡಿ ಅವ್ರ ಮುಖಗಳನ್ನ. ಪಾಪ ಮುಖ ತೊಳೆದು ಎಷ್ಟು ದಿನ ಆಗಿದೆಯೋ, ತಲೆ ಬಾಚಿ ಎಷ್ಟು ದಿನ ಆಗಿದೆಯೋ. ನೀವು ಈ ಮಕ್ಕಳನ್ನ ಅವ್ರ ಅಪ್ಪ ಅಮ್ಮಂದಿರು ಎಷ್ಟು ಮುದ್ದು ಮಾಡ್ತಾರೆ. ಆದ್ರೆ ಈ ಮಕ್ಕಳಿಗೆ ಮುದ್ದು ಮಾಡೋರು ಇಲ್ಲ, ತುತ್ತು ಅನ್ನ ಕೊಡೋರು ಗತಿ ಇಲ್ಲ. ತಿನ್ನು ಪುಟ. ಒಂದ್ ಕಡೆ ಸಾಯ್ತಾ ಬಿದ್ದಿರೋ ತಾಯಿ, ಇನ್ನೊಂದ್ ಕಡೆ ಕುಡುಕ್ ತಂದೆ. ಮನೆ ಜವಾಬ್ದಾರಿ ಎಲ್ಲ ಈ ಪುಟ್ಟಿ ಹಗಲ ಮೇಲೆ. ಈ ವಯಸ್ಸಿನಲ್ಲಿ ಎಷ್ಟೋ ಜನ ಆರಾಮಾಗಿ ಸ್ಕೂಲಿಗೆ ಹೋದ್ರೆ ಈ ಮಕ್ಕಳು ಮಧ್ಯಾಹ್ನದನ್ನ ಹೇಗೆ ಸಂಪಾದಿಸೋದು ಅಂತ ತಲೆ ಕೆಡ್ಸ್ಕೊತಿರ್ತಾರೆ. ಯಾಕೆ ಮಕ್ಳ ಎಂಜಿನಲ್ಲಿ ಊಟ ಮಾಡ್ತಾ ಇದ್ದೀರಾ? ನಿಮಗ್ ಮನೆ ಇಲ್ವಾ? ಇಲ್ಲ ಅಕ್ಕ, ನಮ್ಗೆ ಮನೆ ಇಲ್ಲ, ಅಪ್ಪ ಅಮ್ಮ ಯಾರೂ ಇಲ್ಲ. ನಮ್ಗೆ ಭಿಕ್ಷೆ ಸಿಗದೆ ಇರೋ ದಿನ ತುಂಬಾ ಹಸ್ವಾದ್ರೆ ಇಲ್ಲಿ ಬಂದು ತಿಂತೀವಿ. ನೋಡಿ ಮಕ್ಳ, ಇನ್ಮೇಲೆ ನಮ್ಗೆ ಯಾರು ಇಲ್ಲ ಅಂತ ಹೇಳ್ಬಿಡಿ. ನಿಮ್ಗೆಲ್ಲ ಅಕ್ಕ ನಾನಿದ್ದೀನಲ್ಲ. ನೀನು ನಮ್ಮ ಅಕ್ಕನ? ಹೌದು, ಇನ್ಮೇಲೆ ನಾನೇ ನಿಮ್ಮ ಅಕ್ಕ. ನಿಮ್ಗಿರಾಕ್ ಮನೆ ಊಟ ಎಲ್ಲ ನಾನೇ ಕೊಡ್ತೀನಿ. ಅಕ್ಕ, ಇದು ನಿಜಾನಾ? ಇಲ್ಲ, ಇದು ಕನ್ಸಿರ್ಬೋದು. ಅವಾಗವಾಗ ನನ್ಗೆ ಈ ತರ ಕನ್ಸು ಬೀಳ್ತಾ ಇರತ್ತೆ. ನಿಜಕ್ಕ? ಹೌದು, ಇದೇನು ಕನ್ಸಲ್ಲ. ಈಗ 3 ಜನರು ನಿಮ್ ಹೆಸರು ಹೇಳಿ. ನಾನ್ ರಾಣಿ, ನಾನ್ ಶಿವ, ನಾನ್ ಪುಟ್ಟ. ಸರಿ, ಈಗ ನೀವು 3 ಜನನು ನಾನು ಹೇಳ್ದಾಗ ಕೇಳ್ಬೇಕು. ಕೇಳ್ತೀರಲ್ಲ? ಆಯ್ತು, ಕೇಳ್ತೀವಕ್ಕ. ಹಾಗಾದ್ರೆ ಮೊದ್ಲು ಎಂಜಿನ ಬಿಸಾಕಿ ನನ್ ಜೊತೆ ಬನ್ನಿ. ಯಾಕೆ ಈ ಅಕ್ಕ ನಿಮ್ಗೆ ಬೇರೆ ಊಟ ಕೊಡ್ಸಲ್ಲ ಅನ್ಕೊಂಡ್ರಾ? ಅಬ್ಬಾ, ಎಷ್ಟ್ ಚೆನ್ನಾಗಿದೆ ಕಣ್ರೋ ಈ ಫಿಲಮು. ಹೌದೌದು, ತುಂಬಾ ಚೆನ್ನಾಗಿದೆ. ಇನ್ನು ಒಳಗಡೆನೂ ಹೋಗಿಲ್ಲ, ಫಿಲಮು ನೋಡಿಲ್ಲ. ಪೋಸ್ಟರ್ಸ್ ಚೆನ್ನಾಗಿರ್ಬೇಕಾದ್ರೆ ಫಿಲಮ್ ಇನ್ನೆಷ್ಟು ಚೆನ್ನಾಗಿರ್ಬೋದು. ಒಳಗಡೆ ಹೋದ್ಮೇಲೆ ನೀವೇ ನೋಡ್ತೀರಲ್ಲ.